ಸ್ನೇಹಿತರೆ, ನಾನು ಈ ಕಾರ್ ತಗೊಳ್ತಾ ಇದ್ದೇನಾ? ಸೊ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಟೈಟಲ್ ನೋಡಿರ್ತೀರಾ. ನಾವೀಗ ಗಮ್ಮತ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಎಂತ ಗಮ್ಮತ್ ಅದು ನಿಮಗೆ ಗೊತ್ತಿರ್ತದೆ. ಸೊ ಬೇಸಿಕಲಿ ಏನಂದ್ರೆ, ಪ್ಲಾನಿಂಗ್ ಅಂದ್ರೆ, ನಂದು ಲಾಸ್ಟ್ ಕಾರ್ ತಗೊಂಡು ತುಂಬಾ ಟೈಮ್ ಆಗಿತ್ತಲ್ಲ. ಸೊ ಹಾಗೆ ಒಂದು ಹೊಸ ಕಾರ್ ತಗೊಂಡು ಆಸೆ ಆಯಿತು, ಕನ್ಫರ್ಮ್ ಆಗಿಲ್ಲ. ಸೊ ಚೆಕ್ ಮಾಡ್ತಾ ಇದ್ದೇನೆ ಬೇರೆ. ನೀವು ಹಳೆ ವ್ಲಾಗಲ್ಲಿ ಬೇರೆ ಬ್ರ್ಯಾಂಡ್ ಇದು ಕಾರ್ಸ್ ನೋಡಿರ್ತೀರ, ಅದು ಇನ್ನೂ ಕನ್ಫರ್ಮ್ ಆಗಲಿಲ್ಲ. ಸೊ ಚೆಕ್ ಮಾಡಿ ನಂಗೆ ಯಾವ್ದು ಇಷ್ಟ ಆಗುತ್ತೆ ಅದು ಫೈನಲ್ ಮಾಡ್ತೀನಿ. ಅದೇ ತನಕ ನೀವು ಕಾಯ್ತಾ ಇರಬೇಕು. ಸೊ ಹೋಗೋಣ, ಓಡಿಸೋಣ, ನೋಡೋಣ. ನೀವು ಸಿಟ್ ಬ್ಯಾಕ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಫುಲ್ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ ಕಾರ್ ಒಳಗೆ ಹೇಗೆಲ್ಲ ಉಂಟಂತ. ಬನ್ನಿ, ಲೆಟ್ಸ್ ಗೋ. ಇಲ್ಲ ಮುಗಿಲಿಲ್ಲ. ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ಸ್ನೇಹಿತರೆ, ಸೊ ನಾನು ಹೋಗ್ತಾ ಇದ್ದೆ ಟೆಸ್ಟ್ ಡ್ರೈವ್ ಮಾಡಲಿಕ್ಕೆ. ನಂಗೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು. ಸೊ ವೆನೆವರ್ ನೀವೇನಾದ್ರೂ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ತೀರಾ, ಏನಾದ್ರೂ ದೊಡ್ಡ ವಿಷಯ ಮಾಡ್ಲಿಕ್ಕೆ ಹೋಗ್ತೀರಾ ಅಂದ್ರೆ, ಒಂದು ವಿಷಯ ಯಾವತ್ತು ನೆನ್ಪಿಟ್ಕೊಳ್ಳಿ, ಸಾಲ ಮಾಡಿ ನಿಮ್ಗೆ ಆಗದೇ ಇದ್ರೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ದಟ್ ಇಸ್ ಲೈಕ್ ಅ ಬರ್ಡನ್. ಓನ್ಲಿ ಕೆಪಾಸಿಟಿ ಇದೆ, ಬೇರೆಯವ್ರಿಗೆ ತೋರ್ಸಕ್ಕೋಸ್ಕರ ಮಾಡಕ್ ಹೋಗ್ಬೇಡಿ. ತೋರ್ಸೋದಿರ್ಲಿ, ಏನೇ ಇರ್ಲಿ, ವಿಡಿಯೋ ಹಾಕ್ತಿರ ಎಲ್ಲ ಓಕೆ. ಬಟ್ ನನ್ನ ಪಾಲಿಸಿ ಏನು ಅಂದ್ರೆ, ನಿಮ್ಮ ಹತ್ರ ಕೆಪಾಸಿಟಿ ಇರೋದು ಇಂಪಾರ್ಟೆಂಟ್. ಈಗ ಅದು ನೀವೇನೇ ತಗೊಂಡ್ರು ಅದು ಹಾಳಾಯ್ತು ಅಂತ ಹೇಳಿದ್ರೆ ಸಹ ನಿಮ್ಮ ಅಂದ್ರೆ ನೀವು ಹೋಯ್ತು ಅಂತ ಜೀವ, ನಿಮ್ಗೆ ಅರ್ಥ ಆಯ್ತಲ್ಲ ನಾನು ಎಂತ ಹೇಳ್ತಾ ಇದ್ದೇನೆ ಅಂತ. ಬೇಸಿಕಲಿ ಯು ಶುಡ್ ಬಿ ಏಬಲ್. ಈಗ ಒಂದು ಆಗದಿದ್ರೆ ಇನ್ನೊಂದನ್ನ ಎಫೋರ್ಡ್ ಮಾಡ್ಲಿಕ್ಕೆ ಆಗ್ಬೇಕು. ಆ ತರ ಕೆಪಾಸಿಟಿ ಇದ್ದಾಗ ಮಾತ್ರ ನೀವು ಹೋಗಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಫೋನ್ ಇರ್ಬೋದು, ಕಾರ್ ಇರ್ಬೋದು, ಚಿನ್ನ ಇರ್ಬೋದು, ಏನೇ ಇರ್ಬೋದು. ಯಾಕಂದ್ರೆ ಸುಮ್ನೆ ಪ್ರೆಷರಿಗೆ ಹಾಕಿ ರಿಸ್ಕ್ ತಗೊಳ್ಳೋದು ಬೇಡ ಅಲ್ಲ. ದಟ್ ಈಸ್ ಮೈ ಒಪಿನಿಯನ್. ನೀವೇನು ಹೇಳ್ತೀರಾ? ನೀವು ಓಕೆ ಅಂತ ಹೇಳಿ, ಹೌದು ನಿಮ್ಗೆ ಒಪ್ಪಿಗೆ ಇದೆ ಅಂತ ಹೇಳಿ, ಎಸ್ ಬ್ರೋ ಯು ಆರ್ ರೈಟ್ ಅಂತ ಕಮೆಂಟ್ ಮಾಡಿ. ಎನಿವೇಸ್ ಈಗ ರೀಚ್ ಆಗ್ತಿದ್ದೇವೆ. ನೆಕ್ಸ್ಟ್ ಶಾಟ್ ಇರುತ್ತೆ ರೂಮ್ BMW ಅಲ್ಲಿ. ಸೊ ಗೈಸ್, ವಿ ಆರ್ ಫೈನಲಿ ಇನ್ಸೈಡ್ ದ ಕಾರ್. ಕ್ರೇಜಿ ಉಂಟು ನೋಡಿ, ಹೇಗುಂಟು ನಿಮ್ಗೆ ಗೊತ್ತಿದೆ. ಮತ್ತೆ ಒಂದು ಟೂರ್ ಕೊಡ್ತೀನಿ. ನಾವು ಲೆಟ್ಸ್ ಗೋ ಫಾರ್ ದ ಟೆಸ್ಟ್ ಡ್ರೈವ್. ಸೊ ಸ್ನೇಹಿತರೆ, ಟಾಕಿಂಗ್ ಅಬೌಟ್ ದ ಎಕ್ಸ್ಪೀರಿಯನ್ಸ್, ರೈಟ್, ನನಗೆ ತುಂಬ ಇಷ್ಟ ಆಯಿತು. ಇಟ್ ಈಸ್ ವೆರಿ ಸ್ಮೂತ್. ಪವರ್ ಓಕೆ ಇದೆ. ದಿಸ್ ಇಸ್ ಅಂದರೆ ಇದು ಸ್ಪೋರ್ಟ್ಸ್ ಕಾರ್ ಅಲ್ಲ, ಬಟ್ ದೆನ್ ದ ಪವರ್ ಇಸ್ ರಿಯಲಿ ಡೀಸೆಂಟ್. ಬ್ಯಾಂಗ್ಳೂರ್ ಟ್ರಾಫಿಕ್ಕಿಗೆ ಇಟ್ ಈಸ್ ಗುಡ್ ಇನಫ್. ನೋಡೋಣ ಹೇಗೆ ಹೋಗುತ್ತೆ ಅಂತ. ಬಟ್ ದೆನ್ ದ ಇಂಟೀರಿಯರ್ ಐ ಲೈಕ್ಡ್. ತಗೊಳ್ತೀನಾ ಇಲ್ವಾ ಗೊತ್ತಿಲ್ಲ, ಡಿಸಿಷನ್ ಇನ್ನು ಮಾಡಬೇಕಷ್ಟೇ. ಬಟ್ ದೆನ್ ಲೆಟ್ಸ್ ಸಿ ಹೌ ಇಟ್ ಗೋಸ್. Just brake is in your control, right? Oh. Guys, steering is off and this is auto parking. Look at the feature. ಇದು ನನ್ನ ಬೆಂಜಲ್ಲಿ ಸಹ ಉಂಟು, ನೀವು ನೋಡಿದ್ದೀರಾ ಗೊತ್ತಿಲ್ಲ. ಬಟ್ ದಿಸ್ ಸಿ ಮೈ ಹ್ಯಾಂಡ್ಸ್, ಲೆಗ್ಸ್, ಎವ್ರಿಥಿಂಗ್ ಇಸ್ ಫ್ರೀ. Perfect. Everything is same in our car as well. Wireless Apple CarPlay, wireless Android Auto, music, owner's handbook. Can you change in light, different light? Yeah, we just change. It's a shortcut there. This button? It's ambient lights and color option. These is all the color option. Blue. Oh, okay. You can adjust the brightness as well. Coloring, where do you say ambient? And the color, yeah. Sorry, ಸ್ನೇಹಿತರೆ ಒಂದು ನಿಮಿಷ. ಸೊ ಗೈಸ್, ಡ್ರೈವ್ ಎಕ್ಸ್ಪೀರಿಯನ್ಸ್ ಕ್ರೇಜಿ ಇತ್ತು.
ತುಂಬ ತುಂಬ ಸ್ಮೂತ್ ಇದೆ, ನನಗೆ ತುಂಬ ಇಷ್ಟ ಆಯಿತು. ಬಟ್ ಎಲ್ಲ ಕಾರ್ಸ್ ಇಷ್ಟ ಆಯಿತು, ಡ್ರೈವ್ ಮಾಡಿರೋದು ಎಲ್ಲ ಕಾರ್ಸ. ನೋಡೋಣ, ಡಿಸಿಷನ್. ಕಾಯ್ತಾ ಇರಿ. ಒಂದ್ಸತಿ ಹೊರಗಿಂದ ನೋಡಿಬಿಡಿ ಹೇಗಿದೆ ಅಂತ, ಮತ್ತೆ ಸಿಗ್ತೀನಿ. ಸ್ನೇಹಿತರೆ, ನಾನು ಈ ಕಾರ್ ತಗೊಳ್ತಾ ಇದ್ದೇನೆ. ಚೆನ್ನಾಗುಂಟಾ? ಇಲ್ಲ, ನಾನು ಸುಮ್ಮನೆ ಕಾಮಿಡಿ ಹೇಳಿದ್ದು. ಇನ್ನೂ ಡಿಸೈಡ್ ಮಾಡಬೇಕಷ್ಟೇ, ಕನ್ಫರ್ಮ್ ಆಗಲಿಲ್ಲ. ಅ ಲಾಟ್ ಆಫ್ ಆಪ್ಷನ್ಸ್ ಆರ್ ದೇರ್. ಲೆಟ್ ಮಿ ಸಿ ಆ್ಯಂಡ್ ಕನ್ಫರ್ಮ್. ಸೊ ಸ್ನೇಹಿತರೆ, ನಾವು ಅಲ್ಲಿ ಹೋಗಿದ್ವಿ, ಇಲ್ಲಿ ಇನ್ನೊಂದು ಶೋರೂಮ್ಗೆ ಸಹ ಬಂದಿದ್ದೀವಿ. ನಾನು ಈ ಕಾರ್ ತೊಗೊಳ್ತಾ ಇದ್ದೇನಾ ಗೊತ್ತಾಗ್ತಿಲ್ಲ. ಸೊ ನೋಡೋಣ, ಈಗ ಟೆಸ್ಟ್ ಡ್ರೈವ್ ಹೋಗೋಣ. ಬೇಸಿಕಲಿ ರೇಂಜ್ ರೋವರಿಗೆ ಬಂದಿದ್ದೀವಿ. BMW ನೀವು ನೋಡಿದ್ರಿ, ರೇಂಜ್ ರೋವರ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನೋಡೋಣ. ಬೇರೆ ಬೇರೆ ಕಾರ್ ಸಿನಿಮ್ಯಾಟಿಕಲ್ಲಿ ಆಲ್ರೆಡಿ ನೋಡಿರ್ತೀರ, ಡ್ರೈವ್ ಎಕ್ಸ್ಪೀರಿಯನ್ಸ್ ನೋಡೋಣ ಬನ್ನಿ. ತುಂಬ ವೆರೈಟಿ ಇದೆ ಇಲ್ಲಿ, ಬಟ್ ಎಲ್ಲ ಬಿಗ್ ಕಾರ್ಸ್. ಬನ್ನಿ. This is when you go off-road, right? Yes. Guys, we have come in Range Rover Defender. Experience ಅಂತ ಹೇಳುವಾಗ, I mean, it is very rugged, okay? Steering rugged ಇದೆ. If you want a tough look, then I feel ಇದು ಕನ್ಸಿಡರ್ ಮಾಡ್ಬೋದು. ಸೊ ಇಂಟೀರಿಯರ್ ವೈಸ್ ನೀವು ನೋಡ್ಬೋದು, ಇಟ್ ಇಸ್ ಕಂಪ್ಲೀಟ್ಲಿ ಬ್ಲ್ಯಾಕ್. ಯಾವುದು ಚೇಂಜ್ ಮಾಡ್ಬೋದು, ಬಟ್ ನಾನು ಇನ್ನೂ ಸ್ವಲ್ಪ ಡ್ರೈವ್ ಮಾಡ್ತೀನಿ, ನೋಡಿ ದೆನ್ ಐ ವಿಲ್ ಟೆಲ್ ಯು ದ್ಯಾಟ್ ನಾನು ಇದು ಹೋಗ್ತೇನಾ ಅದು ಹೋಗ್ತೇನಾ ಅಂತ. ನೋಡೋಣ. ಸೊ ಸ್ನೇಹಿತರೆ, ಈಗಷ್ಟೇ ಡಿಫೆಂಡರ್ನ ಡ್ರೈವ್ ಮಾಡಿ ಬಂದೆ. ಫುಲ್ ಪವರ್ ಫೀಲಿಂಗ್, ಅಂದರೆ ನಾನು ಎಲ್ಲೋ ಮೇಲೆ ಕೂತಿದ್ದೀನಿ ಆ ಥರ ಫೀಲಿಂಗ್ ಇತ್ತು. ನೋಡೋಣ ಏನಾಗುತ್ತೆ ಅಂತ, ಚಾಯ್ಸ್ ನೋಡೋಣ. ಸೊ ಸ್ನೇಹಿತರೆ, ನಾನು ಸ್ಪೋರ್ಟ್ಸ್ ಡ್ರೈವ್ ಮಾಡಿದೆ, ನೀವು ನೋಡಿದ್ರೆ ಗೊತ್ತಿಲ್ಲ. ಅದು ಸ್ವಲ್ಪ ಸ್ಮೂತ್ ಇದೆ ಆ್ಯಂಡ್ ಲಕ್ಸುರಿ ಫೀಲ್ ಜಾಸ್ತಿ ಇದೆ. ಡಿಫೆಂಡರ್ ಹೇಗೆ ಅಂದರೆ ಸ್ಪೋರ್ಟ್ ಹೇಗಂದರೆ ಅರ್ಥ ಆಯ್ತಾ? ಡಿಫ್ರೆನ್ಸ್ ಅರ್ಥ ಆಯ್ತಾ? ಇದು ರೇಂಜ್ ರೋವರ್, ಅದು BMW. ಸೊ ನೋಡೋಣ. ಸೊ ಸ್ನೇಹಿತರೆ, ಫೈನಲಿ ಕಂಕ್ಲೂಷನಿಗೆ ಬರ್ತೇನೆ. BMW ಸಹ ಬಿಟ್ಟೆ, ರೇಂಜ್ ರೋವರ್ ಸಹ ಬಿಟ್ಟೆ. ಡಿಫೆಂಡರ್ ಅಂತ ಜಾಸ್ತಿ ಹೈಪ್ ಇತ್ತು. ಡಿಫೆಂಡರ್ ಸ್ವಲ್ಪ ನನಗೆ ರಗಡ್ ಫೀಲ್ ಆಯಿತು. ಸ್ಪೋರ್ಟ್ ಬಿಟ್ಟೆ, ಸ್ಮೂತ್ ಇದೆ, ಬಟ್ ಅದು SUV. BMW ನಾನು ಸಿಡ್ಯಾನ್ ಬಿಟ್ಟೆ, ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಸ್ಮೂತ್ ಇತ್ತು, ಬಟ್ ದೊಡ್ಡದಂತ ಅನಿಸಿಲ್ಲ. ಬಟ್ ದೆನ್ ಎರಡೂ ಇದೆ, ಕನ್ಫ್ಯೂಷನ್ ಇದೆ. ಬೇರೆ ಯಾವುದಾದ್ರೂ ಬ್ರ್ಯಾಂಡ್ ನೋಡಬೇಕಂತ ಸಹ ಗೊತ್ತಿಲ್ಲ, ನೋಡೋಣ. ನೀವು ಹೇಗೋ ವೀಡಿಯೋ ನೋಡ್ತೀರಾ, ನಾನೆಲ್ಲ ತೋರಿಸ್ತೀನಿ. ಸೊ ನಿಮ್ಗೇನು ಅನಿಸುತ್ತೆ? ಕ್ಲಾಸ್ ಬೆಟರಾ, ಮಾಸ್ ಬೆಟರಾ? ಕಮೆಂಟ್ ಮಾಡಿ ಹೇಳಿ. ಕ್ಲಾಸ್ ಅಂದರೆ BMW, ಮಾಸ್ ಅಂದರೆ ಡಿಫೆಂಡರ್. ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಂಟಿಲ್ ದೆನ್, ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ.